ಮಿತ್ರರೇ, ಇವತ್ತು ನಾನು ನಿಮಗೆ ಬೆಳ್ಳಾಡಿ ಶ್ರೀ ಮಲಯಾಳ ಬಬ್ಬರಿಯ ಮತ್ತು ಶ್ರೀ ಮಹಾಕಾಳಿ ಅಮ್ಮನವರ ದೈವದ ಮನೆ ಬೆಳ್ಳಾಡಿಯ ಮುಖ್ಯ ದೈವಸ್ಥಾನ ಅಲ್ಲಿಯ ದೈವ ದೇವರುಗಳ ಬಗ್ಗೆ ಅಥವಾ ಅಲ್ಲಿಯ ದೈವ ಆಡಳಿತ ಹೇಗೆ ಅನ್ನೋದ್ರ ಬಗ್ಗೆ ಎರಡು ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ. ದಯವಿಟ್ಟು ಸದಾ ದೈವಾರಾಧನೆ ದೈವದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುವಂಥ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ನಾನು ಈ ಚಾನಲ್ನಿಂದ ಏನೇ ಉತ್ಪನ್ನ ಬಂದರೂ ಅದರಿಂದ ಸಮಾಜ ಸೇವೆಗೆ ಮೀಸಲಿಡಬೇಕೆಂದು ನಿಶ್ಚಯಿಸಿದ್ದೇನೆ. ನಿಮ್ಮ ಸಹಕಾರ ಅತ್ಯಂತ ಅಗತ್ಯವಾದುದು. ಮಿತ್ರರೇ, ನಮ್ಮ ಬೆಳ್ಳಾಡಿ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಮಹಾಕಾಳಿ ಅಮ್ಮನವರು, ಬಬ್ಬರಿಯ ದೇವರು ಮತ್ತು ಶ್ರೀ ಹೈಗುಳಿ. ಶ್ರೀ ಹೈಗುಳಿ ಗೆಂಡದ ಹೈಗುಳಿ ಪ್ರಮುಖ ದೈವವಾಗಿರುತ್ತದೆ. ನಿಮಗೆ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಅಲ್ಲಿ ದೇವರುಗಳು ಇರ್ತಾರೆ, ದೈವಗಳು ಇರ್ತಾರೆ. ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ದೇವರುಗಳು ಶ್ರೀ ಮಹಾಲಿಂಗೇಶ್ವರ ಕಟ್ಟಿನಮಕ್ಕಿ, ಆಮೇಲೆ ಅಮ್ಮ ಶ್ರೀ ಮಹಾಕಾಳಿ. ಇವರು ದೇವರುಗಳು, ದೈವಗಳಲ್ಲ. ಅಮ್ಮ ಮಹಾಕಾಳಿ ದೇವರುಗಳು. ದೇವರುಗಳಿಗೂ ದೈವಗಳಿಗೂ ಇರುವ ವ್ಯತ್ಯಾಸ ಏನಂದ್ರೆ, ದೇವರು ಸರ್ವವ್ಯಾಪಿ. ಅಮ್ಮ ಮಹಾಕಾಳಿ, ಅವಳ ಆಡಳಿತಕ್ಕೆ ಲಿಮಿಟ್ ಇಲ್ಲ. ಅವಳು ಸಮಸ್ತ ಬ್ರಹ್ಮಾಂಡವನ್ನು ವ್ಯಾಪಿಸಬಲ್ಲಳು. ಭಕ್ತರನ್ನು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಬರಬಹುದು. ಎಲ್ಲ ಕಡೆಯಿಂದ ಭಕ್ತರು ಅಲ್ಲಿಗೆ ಬರಬಹುದು. ನಮ್ಮ ಗ್ರಾಮ ಮಾತ್ರ ಲಿಮಿಟ್ ಅಲ್ಲ ಅವಳಿಗೆ. ಆದರೆ ದೈವಗಳಿಗೆ ಅವರ ಗ್ರಾಮವೇ ಲಿಮಿಟ್. ಗ್ರಾಮದ ಆಗುಹೋಗುಗಳನ್ನು ನೋಡಿಕೊಳ್ಳುವವರು ದೈವಗಳು. ಈ ಗ್ರಾಮದವರು ಪ್ರಪಂಚದ ಯಾವ ಮೂಲೆಯಲ್ಲೇ ಇರಲಿ, ಅಲ್ಲಿಗೆ ದೇವಶಕ್ತಿಯಿಂದ ದೈವಗಳು ಅಲ್ಲಿಗೆ ಪ್ರವೇಶಿಸುತ್ತವೆ ತನ್ನ ಭಕ್ತರ ರಕ್ಷಣೆಗಾಗಿ. ಇದು ದೈವಗಳಿಗಿರುವಂಥ ಒಂದು ಲಿಮಿಟೇಷನ್. ನಮ್ಮ ದೈವದ ಮನೆಯಲ್ಲಿ ಪ್ರಮುಖವಾಗಿ ನಾವು ಬಬ್ಬರಿಯ ದೇವರು, ಊರಿನ ಪ್ರಮುಖ ದೇವರು, ಯಜಮಾನ ದೈವವಂತೆ ಕಾಣಿಸ್ತದೆ. ಹೇಳ್ತಾರೆ ಹಿಂದಿನವರು ಬಬ್ಬರಿಯ ದೇವರು. ಬಬ್ಬರಿಯ ದೇವರು ಅನ್ನಿಸಬಹುದು, ದೈವವೂ ಅನ್ನಬಹುದು ಅದಕ್ಕೆ. ಯಾಕೆಂದ್ರೆ ಅದು ಶಿವನ ಒಂದು ಪ್ರಮುಖ ಗಣ. ಅನಂತರದಲ್ಲಿ ಇಲ್ಲಿನ ಆಡಳಿತ ನಡೆಸುವ ದೈವ ಯಾವುದು? ಈ ಕ್ಷೇತ್ರದ, ಈ ಗ್ರಾಮದ ಆಡಳಿತ ನಡೆಸುವ ದೈವ ಹೈಗುಳಿ. ಇಲ್ಲಿ ಅಧಿಕಾರಿ ದೈವ, ಎಲ್ಲ ಹೋಗುಗಳಿಗೆ ಯಜಮಾನ ದೈವ ಅಂತ ಅನ್ಸ್ಕೊಂಡವನೇ ಹೈಗುಳಿ. ನಮ್ಮ ಶ್ರೀ ಗೆಂಡದ ಹೈಗುಳಿ ಇಲ್ಲಿ ಆಡಳಿತ ದೈವವು. ಮತ್ತೆ ನಮ್ಮ ಈ ಗೆಂಡದ ಹೈಗುಳಿಯ ಜೊತೆಯಲ್ಲಿ ಕುഞ്ഞാಡಿ ಹೈಗುಳಿ, ಪ್ರಮುಖ ಹೈಗುಳಿಗೆ ಸಂಬಂಧಪಟ್ಟಂತ ದೈವಗಳು ಇವೆ. ಪಂಜುರ್ಲಿ ಇದೆ, ಮರ್ಲು ಚಿಕ್ಕು ಇದೆ, ಬಾಲ್ ಚಿಕ್ಕು ಇದೆ, ಹಳಿಯಮ್ಮ